ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ಅಂತಂದ್ರೆ ಇವತ್ತು ನಾವು ತಮಿಳುನಾಡಲ್ಲಿರುವಂತಹ ಒನ್ ಆಫ್ ದಿ ಪವರ್ಫುಲ್ ಟೆಂಪಲ್ ಆಗಿರುವಂತಹ ಅರುಣಾಚಲಂ ಟೆಂಪಲ್ಗೆ ಹೋಗ್ತಾ ಇದ್ದೇವೆ. ಈ ಟೆಂಪಲ್ ಬಗ್ಗೆ ನಂಗೆ ಗೊತ್ತಾಗಿದ್ದೆ ಒಂದು 2 ಮಂತ್ಸ್ ಬ್ಯಾಕ್. ಅವತ್ತಿಂದಲೇ ನಾನು ಪ್ಲಾನ್ ಮಾಡ್ತಿದ್ದೆ ಒಂದ್ಸಲ ಆದ್ರೂ ಈ ಟೆಂಪಲ್ಗೆ ಹೋಗಲೇಬೇಕು ಅಂತ, ಬಟ್ ಆಗ್ತಾನೆ ಇರಲಿಲ್ಲ. ಸೊ ಇವತ್ತು ನಾವು ಆ ಟೆಂಪಲ್ಗೆ ಹೋಗ್ತಾ ಇದ್ದೇವೆ. ಹಾಗೆ ನಮ್ಮಿಬ್ಬರು ಫ್ರೆಂಡ್ಸ್ ಕೂಡ ಬರ್ತಾ ಇದ್ದಾರೆ. ನಾವಿವಾಗ ಫ್ರೆಶ್ ಅಪ್ ಎಲ್ಲ ಆಗಿ ಇಲ್ಲಿ ಪಿ ಜಿಯಿಂದ ಹೊರಟ್ವಿ. ಇನ್ನೊಂದೇನಂದ್ರೆ ನಾನು ಯಾವುದೇ ಥರ ಚಪ್ಪಲ್ ಕೂಡ ಹಾಕೊಂಡು ಹೋಗ್ತಾ ಇಲ್ಲ ಇವತ್ತು ದೇವಸ್ಥಾನಕ್ಕೆ. ಅಂದರೆ ಬರಿಗಾಲಲ್ಲೇ ನಮ್ಮ ಪಿ ಜಿಯಿಂದ ದೇವಸ್ಥಾನಕ್ಕೆ ಹೋಗ್ತಿದ್ದೇನೆ. ಈ ಥರ ಯಾವುದೇ ರೂಲ್ಸ್ ಏನೂ ಇಲ್ಲ, ನೀವು ಅಲ್ಲೇ ಹೋಗಿ ಅಲ್ಲಿ ಚಪ್ಪಲ್ ಇಟ್ಟು ಅಲ್ಲೇ ನೀವು ಗಿರಿ ಪ್ರದಕ್ಷಿಣೆ ಕೂಡ ಮಾಡ್ಬೋದು. ಬಟ್ ನಾನು ಪಿ ಜಿಯಿಂದಲೇ ಇವತ್ತು ಬರಿಗಾಲಲ್ಲೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ. ನಾವೀಗ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಗೇಟ್ ಹತ್ರ ಬಂದ್ವಿ. ಇಲ್ಲಿಂದ ಡೈರೆಕ್ಟ್ ಬಸ್ ಸಿಗೋದ್ರಿಂದ ನಾವು ಇಲ್ಲಿಗೆ ಬಂದ್ವಿ. ಮತ್ತೆ ಇದು ನಮ್ಮ ಪಿಜಿಗೆ ಸಹ ಹತ್ತಿರದಲ್ಲೇ ಈ ಬಸ್ ರೂಟ್ ಸ್ಟಾರ್ಟ್ ಆಗೋದು ಕೆಂಗೇರಿ ಸ್ಯಾಟಲೈಟ್ ಟೌನ್ ಇಂದ. ನೀವು ಅಲ್ಲಿಗೆ ಹೋದ್ರೆ ಸೀಟ್ ಸಿಗೋ ಚಾನ್ಸಸ್ ಎಲ್ಲ ಜಾಸ್ತಿ ಉಂಟು. ಇಲ್ಲಿ ಇವಾಗ ನೋಡ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ. ನಾವು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಬಸ್ ಹತ್ತಿದ್ರಿಂದ ನಮಗೆ ಇಲ್ಲಿ ಸೀಟೇ ಸಿಗಲಿಲ್ಲ. ಇವಾಗ ಟೈಮ್ ಬಂದು 11 ಗಂಟೆ ಆಗ್ತಾ ಬಂತು. ನಾವಿವಾಗ ಕೃಷ್ಣಗಿರಿಗೆ ರೀಚ್ ಆದ್ವಿ. ಇಲ್ಲಿ ಇವಾಗ ಊಟಕ್ಕೆ ಅಂತ ಸ್ವಲ್ಪ ಹೊತ್ತು ಬಸ್ ನಿಲ್ಲಿಸಿದ್ದಾರೆ. ನೋಡಿ, ನಾವು ಬಂದಿರೋ ಬಸ್ ಇಲ್ಲಿದೆ. ಹಾಗೆ ಇಲ್ಲಿ ಬೇರೆ ಬಸ್ ಸಹ ಇದೆ. ಇವರೆಲ್ಲ ನೋಡಿ ಈ ಚಳಿಗೆ ಸಹ ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಊಟ ಮಾಡಿಲ್ಲ ಮಾರೆ, ಐಸ್ ಕ್ರೀಮೇ ತಿನ್ಬೇಕಷ್ಟೇ. ಹಾಗೆ ನಾವು 2 ಗಂಟೆಗೆ ತಿರುವಣ್ಣಾಮಲೈ ಬಸ್ ಸ್ಟ್ಯಾಂಡಿಗೆ ರೀಚ್ ಆದ್ವಿ. ಆಲ್ರೆಡಿ ತುಂಬ ಜನ ಇಲ್ಲಿ ಗಿರಿ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ. ನಾವಿವಾಗ ಫ್ರೆಶ್ ಅಪ್ ಎಲ್ಲ ಆಗಿ ದೇವಸ್ಥಾನದ ಕಡೆಗೆ ಹೊರಟಿದ್ದೇವೆ. ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಉಂಟು. ಹಾಗೆ ನಾವು ಅಲ್ಲಿಗೆ ಹೋಗಿ ಅಲ್ಲಿಂದ ನಮ್ಮ ಗಿರಿ ಪ್ರದಕ್ಷಿಣೆಯನ್ನು ಸ್ಟಾರ್ಟ್ ಮಾಡ್ತೇವೆ. ನಾವೀಗ ಅರುಣಾಚಲಂ ದೇವಸ್ಥಾನದಲ್ಲಿರುವಂತಹ ರಾಜಗೋಪುರದ ಹತ್ತಿರ ಬಂದಿದ್ದೇವೆ. ಇಲ್ಲಿ ನೀವು ನೋಡುತ್ತಿರುವಂಥದ್ದೇ ರಾಜಗೋಪುರ. ಇದರ ಎತ್ತರ ಬಂದು 217 ಫೀಟ್ ಹಾಗೂ ಇದನ್ನು ಕಟ್ಟಿಸಿದವರು ಶ್ರೀ ಕೃಷ್ಣದೇವರಾಯರು. ಹಾಗೆ ಇಲ್ಲಿ ಬರುವ ಪ್ರತಿಯೊಬ್ಬರು ಈ ರಾಜಗೋಪುರದ ಮುಂದೆ ದೀಪವನ್ನು ಹಚ್ಚಿ ತಮ್ಮ ಗಿರಿ ಪ್ರದಕ್ಷಿಣೆಯನ್ನು ಇಲ್ಲಿಂದಲೇ ಶುರು ಮಾಡುತ್ತಾರೆ. ಹಾಗೆ ನಾವು ಸಹ ಇವಾಗ ದೀಪ ಹಚ್ಚಿ ನಮ್ಮ ಗಿರಿ ಪ್ರದಕ್ಷಿಣೆಯನ್ನು ಇಲ್ಲಿಂದ ಶುರು ಮಾಡೋಣ ಬನ್ನಿ. ನೀವು ಇಲ್ಲಿ ನೋಡ್ಬೋದು, ಆಲ್ರೆಡಿ ತುಂಬಾ ಜನ ಬಂದು ದೇವಸ್ಥಾನದ ದರ್ಶನಕ್ಕೆ ಕ್ಯೂ ಅಲ್ಲಿ ನಿಂತಿದ್ದಾರೆ. ದೇವಸ್ಥಾನ ಓಪನ್ ಆಗೋದು 5 ಗಂಟೆಗೆ, ಆದರೆ ಇಲ್ಲಿ ಇವಾಗ ಆಲ್ರೆಡಿ ಬಂದು ತುಂಬಾ ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ. ನೀವು ನೋಡ್ತಿರುವಂತಹದ್ದೇ ರಾಜಗೋಪುರ. ಇಲ್ಲಿ ತುಂಬಾ ಜನ ಭಕ್ತಾದಿಗಳು ದೀಪ ಹಚ್ಚಿ ಅವರ ಗಿರಿ ಪ್ರದಕ್ಷಿಣೆಯನ್ನು ಶುರು ಮಾಡ್ತಾ ಇದ್ದಾರೆ. ನಾವಿವಾಗ ರಾಜಗೋಪುರದಲ್ಲಿ ದೀಪ ಎಲ್ಲ ಉರಿಸಿ ನಮ್ಮ ಗಿರಿ ಪ್ರದಕ್ಷಿಣೆಯನ್ನು ಶುರು ಮಾಡ್ತಾ ಇದ್ದೇವೆ. ಗಿರಿ ಪ್ರದಕ್ಷಿಣೆ ಶುರು ಮಾಡಿದಾಗ ಮೊದಲು ಸಿಗುವಂತಹ ಲಿಂಗವೇ ಈ ಇಂದ್ರಲಿಂಗ. ಇಲ್ಲಿ ನೀವು ನೋಡ್ಬೋದು, ತುಂಬಾ ಜನ ಭಕ್ತಾದಿಗಳು ಇವಾಗ ಹೋಗ್ತಾ ಇದ್ದಾರೆ. ಈ ಅರುಣಾಚಲೇಶ್ವರ ದೇವಸ್ಥಾನ ಇರುವಂತಹದ್ದು ತಿರುವಣ್ಣಾಮಲೈ ಎಂಬ ಊರಿನಲ್ಲಿ. ಇಲ್ಲಿ ಸಾಕ್ಷಾತ್ ಶಿವನೇ ಅಗ್ನಿ ಸ್ವರೂಪದಲ್ಲಿ ನೆಲೆಸಿದ್ದಾನೆ. ಇನ್ನೊಂದೇನಂದ್ರೆ ಇಲ್ಲಿರುವಂತಹ ಅರುಣಾಚಲ ಬೆಟ್ಟ, ಈ ಅರುಣಾಚಲ ಬೆಟ್ಟವನ್ನು ಶಿವನ ಸ್ವರೂಪ ಅಂತಾನೆ ಹೇಳ್ತಾರೆ. ಹಾಗೆ ಅರುಣಾಚಲ ಬೆಟ್ಟಕ್ಕೆ ಗಿರಿ ಪ್ರದಕ್ಷಿಣೆಯನ್ನು ಮಾಡಿದ್ರೆ ಆ ಶಿವನಿಗೆ ಗಿರಿ ಪ್ರದಕ್ಷಿಣೆ ಮಾಡಿದ ಹಾಗೆ. ಇನ್ನೊಂದೇನಂದ್ರೆ ನಾವು ಗಿರಿ ಪ್ರದಕ್ಷಿಣೆ ಮಾಡುವ ಸಂದರ್ಭದಲ್ಲಿ 8 ಲಿಂಗಗಳ ದರ್ಶನವನ್ನು ನಾವು ಸಹ ಇಲ್ಲಿ ಮಾಡಬಹುದು. ನಿಮಗೆ ಸಿಗುವಂತಹ 2ನೇ ಲಿಂಗ ಅಂದ್ರೆ ಇಲ್ಲಿ ನೀವು ನೋಡಬಹುದು, ಅಗ್ನಿಲಿಂಗ. ಈ ಕಡೆ ಎಲ್ಲರೂ ಹೋಗ್ತಿದ್ದಾರೆ. ಅದರ ವಿಶೇಷತೆ ಏನಂದ್ರೆ ಈ ಅಗ್ನಿಲಿಂಗದ ದರ್ಶನವನ್ನು ಮಾಡಿದ್ರೆ ಭಯ ಮತ್ತು ಆತಂಕ ನಿವಾರಣೆ ಆಗ್ತದೆ ಅಂತ ಹೇಳ್ತಾರೆ. ನಾವಿವಾಗ ಅಗ್ನಿಲಿಂಗದ ದರ್ಶನವನ್ನು ಮಾಡಿ ಮುಂದೆ
ಯಮಲಿಂಗದತ್ತ ಹೋಗ್ತಾ ಇದ್ದೇವೆ. ಇಲ್ಲಿ ಬರುವಂತಹ ತುಂಬಾ ಜನರಿಗೆ ಒಂದು ಡೌಟ್ ಏನಂದ್ರೆ, ಮೊದಲು ಗಿರಿ ಪ್ರದಕ್ಷಿಣೆ ಮಾಡ್ಬೇಕಾ ಅಥವಾ ದೇವರ ದರ್ಶನ ಮಾಡ್ಬೇಕಂತ. ಏನಂದ್ರೆ ಆತರ ಯಾವುದೇ ರೂಲ್ಸ್ ಇಲ್ಲ. ನೀವು ಮೊದಲು ಗಿರಿ ಪ್ರದಕ್ಷಿಣೆ ಮಾಡ್ಬೋದು, ಇಲ್ಲ ದೇವರ ದರ್ಶನ ಕೂಡ ಮಾಡ್ಬೋದು. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಬೆಳಿಗ್ಗೆ ಬೇಗ ಬಂದು ಗಿರಿ ಪ್ರದಕ್ಷಿಣೆ ಮಾಡಿ ಆಮೇಲೆ ದೇವರ ದರ್ಶನ ಮಾಡ್ತಾರೆ. ಯಾಕಂದ್ರೆ ಬೆಳಿಗ್ಗೆ ನೀವೇನಾದ್ರೂ ಗಿರಿ ಪ್ರದಕ್ಷಿಣೆ ಮಾಡ್ತೀನಿ ಅಂತ ಅನ್ಕೊಂಡ್ರೆ, ಇಲ್ಲಿ ಬಿಸಿಲು ತುಂಬಾ ಜಾಸ್ತಿ ಇರೋದ್ರಿಂದ ನಿಮ್ಗೆ ನಡಿಲಿಕ್ಕೆ ಸಹ ಆಗುದಿಲ್ಲ. ನಿಮ್ಗೆ ನಡಿಲಿಕ್ಕೆ ಆಗ್ತದೆ ಅಂತ ಇದ್ರೆ ನೀವು ಬೆಳಿಗ್ಗೆ ಸಹ ಗಿರಿ ಪ್ರದಕ್ಷಿಣೆ ಮಾಡಬಹುದು. ನೀವು ಗಿರಿ ಪ್ರದಕ್ಷಿಣೆ ಮಾಡುವಾಗ ಯಾವುದೇ ತರ ಚಪ್ಪಲ್, ಶೂಸ್ ಏನ್ ಕೂಡ ಹಾಕ್ಲಿಕ್ಕಿಲ್ಲ. ಬರಿಗಾಲಿನಲ್ಲಿ ನೀವು ಗಿರಿ ಪ್ರದಕ್ಷಿಣೆ ಮಾಡ್ಬೇಕು. ಹಾಗಾಗಿ ನೀವೇನಾದ್ರೂ ಬೆಳಿಗ್ಗೆ ಏನಾದ್ರು ಗಿರಿ ಪ್ರದಕ್ಷಿಣೆ ಮಾಡ್ತೀರಿ ಅಂತ ಹೇಳಿದ್ರೆ, ಬಿಸಿಲು ಹೆಚ್ಚಿರೋದ್ರಿಂದ ನಿಮ್ಗೆ ಗಿರಿ ಪ್ರದಕ್ಷಿಣೆ ಮಾಡ್ಲಿಕ್ಕೆ ಸಹ ಕಷ್ಟ ಆಗ್ತದೆ. ಸೊ ತುಂಬಾ ಜನ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ರಾತ್ರಿ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿ ಬೆಳಿಗ್ಗೆ ದೇವರ ದರ್ಶನ ಮಾಡ್ಲಿಕ್ಕೆ ಹೋಗ್ತಾರೆ. ನೀವಿಲ್ಲಿ ನೋಡ್ಬೋದು ಯಾವ್ದೆಲ್ಲ ಲಿಂಗ ಇದೆ ಅಂತ. ಮೊದಲನೇದಾಗಿ ಸಿಗುವಂತಹ ಲಿಂಗ ಯಾವುದು ಅಂದ್ರೆ ಅದು ಯಮಲಿಂಗ. ಈ ಯಮಲಿಂಗವನ್ನು ಸಾಕ್ಷಾತ್ ಯಮರಾಜನೇ ಇಲ್ಲಿ ಸ್ಥಾಪಿಸಿದ್ದಾನೆ ಅಂತ ಹೇಳ್ತಾರೆ. ಹಾಗೆ ಯಮಲಿಂಗದ ದರ್ಶನವನ್ನು ಮಾಡಿದ್ರೆ ನಮ್ಗೆ ಮೃತ್ಯು ಭಯ ನಿವಾರಣೆ ಆಗ್ತದೆ ಅಂತ ಹೇಳ್ತಾರೆ. ನಾವಿವಾಗ 3ನೇ ಲಿಂಗವಾದಂತಹ ಯಮಲಿಂಗದ ದರ್ಶನವನ್ನು ಮಾಡಿ ಈಗ 4ನೇ ಲಿಂಗವಾದಂತಹ ನಿವೃತ್ತಿ ಲಿಂಗದ ದರ್ಶನ ಮಾಡ್ಲಿಕ್ಕೆ ಇವಾಗ ಹೋಗ್ತಾ ಇದ್ದೇವೆ. ನೈಟ್ ಸಹ ನಾವೇನು ಊಟ ಮಾಡಿರಲಿಲ್ಲ, ಹಾಗೆ ಬೆಳಿಗ್ಗೆ ಕೂಡ ಏನು ತಿಂದಿರಲಿಲ್ಲ. ಹಾಗೆ ಇವಾಗ ಟೀ ಕುಡಿಲಿಕ್ಕೆ ಅಂತ ಇಲ್ಲಿ ಬಂದ್ವಿ. ನೀವಿಲ್ಲಿ ಗಿರಿ ಪ್ರದಕ್ಷಿಣೆ ಮಾಡುವಾಗ 8 ಶಿವಲಿಂಗದ ದರ್ಶನದ ಜೊತೆಗೆ ನಿಮಗೆ ಬೇರೆ ಸಹ ದೇವಸ್ಥಾನಗಳು ಸಿಗ್ತದೆ. ನೀವು ಅದರ ದರ್ಶನ ಕೂಡ ಮಾಡಬಹುದು. ಇವಾಗ 4ನೇ ಲಿಂಗ ಆಗಿರುವಂತಹ ನಿವೃತ್ತಿ ಲಿಂಗದ ಹತ್ರ ಬಂದ್ವಿ. ಈ ನಿವೃತ್ತಿ ಲಿಂಗದ ವಿಶೇಷತೆ ಏನಂದ್ರೆ, ನಿಮ್ಗೆ ಯಾವುದೇ ತರಹದ ಆರೋಗ್ಯದ ಸಮಸ್ಯೆ ಇದ್ದು ಈ ನಿವೃತ್ತಿ ಲಿಂಗದ ದರ್ಶನವನ್ನು ಮಾಡಿದ್ರೆ ಆರೋಗ್ಯ ಸಮಸ್ಯೆ ನಿವಾರಣೆ ಆಗುತ್ತದೆ. ನಾವಿವಾಗ 4ನೇ ಲಿಂಗ ಆಗಿರುವಂತಹ ನಿವೃತ್ತಿ ಲಿಂಗದ ದರ್ಶನವನ್ನು ಮಾಡಿ 5ನೇ ಲಿಂಗದ ಕಡೆಗೆ ಹೋಗ್ತಾ ಇದ್ದೇವೆ. ನೀವಿಲ್ಲಿ ನೋಡ್ತಿರುವಂತದ್ದೇ ಅರುಣಾಚಲ ಬೆಟ್ಟ. ಈ ಅರುಣಾಚಲ ಬೆಟ್ಟಕ್ಕೆ ನಾವಿವಾಗ ಗಿರಿ ಪ್ರದಕ್ಷಿಣೆಯನ್ನು ಮಾಡ್ತಿರುವಂತದ್ದು. ನಾವಿವಾಗ 5ನೇ ಲಿಂಗ ಆಗಿರುವಂತಹ ವರ್ಣಲಿಂಗದ ಹತ್ರ ಬಂದಿದ್ದೇವೆ. ಈ ವರ್ಣಲಿಂಗವನ್ನು ಸಾಕ್ಷಾತ್ ವರ್ಣದೇವನೇ ಸ್ಥಾಪಿಸ್ತೇನೆ ಅಂತ ಹೇಳ್ತಾರೆ. ಹಾಗೆ ಈ ವರ್ಣಲಿಂಗದ ದರ್ಶನ ಮಾಡಿದ್ರೆ ಯಾವುದೇ ಮಾರಕ ರೋಗ ಸಹ ಬರುದಿಲ್ಲ ಅಂತ ಕೂಡ ಹೇಳ್ತಾರೆ. ಇವಾಗ 5ನೇ ಲಿಂಗ ಆಗಿರುವಂತಹ ವರ್ಣಲಿಂಗದ ದರ್ಶನವನ್ನು ಮಾಡಿ ಇವಾಗ 6ನೇ ಲಿಂಗ ಆಗಿರುವಂತಹ ವಾಯುಲಿಂಗದ ದರ್ಶನವನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಹಾಗೆ ಗಿರಿ ಪ್ರದಕ್ಷಿಣೆ ಮಾಡ್ತಿರ್ಬೇಕಾದ್ರೆ ನೀವು ಈ ಜಾಗವನ್ನು ನೋಡ್ಬೋದು. ಇಲ್ಲಿ ನಿಮ್ಗೆ ಉಚಿತ ರುದ್ರಾಕ್ಷಿ ಸಿಗುತ್ತೆ. ನೀವು ಬೇಕಿದ್ರೆ ನೀವು ಅದನ್ನು ತಕೊಳ್ಬಹುದು. ನೋಡಿ, ನಾವು ಸಹ ಒಂದು ಹೋಗಿ ರುದ್ರಾಕ್ಷಿಯನ್ನು ತಕೊಂಡು ಬಂದ್ವಿ. ಟೈಮ್ ಒಂದು 6:30 ಆಗ್ತಾ ಬಂತು. ನಾವಿನ್ನು ಬರೀ 5 ಶಿವಲಿಂಗದ ದರ್ಶನ ಮಾಡಿರೋದಷ್ಟೇ. ಇನ್ನು 3 ಶಿವಲಿಂಗದ ದರ್ಶನ ಬಾಕಿ ಇದೆ. ಮೋಕ್ಷ ಮಾರ್ಗ ಸಹ ಹೋಗ್ಲಿಕ್ಕೆ ಇದೆ. ಅದಾದ ನಂತರ ನಾವು ಅರುಣಾಚಲೇಶ್ವರ ಟೆಂಪಲ್ಗೆ ಹೋಗ್ಬೇಕು. ನಾವು ಬೆಳಿಗ್ಗೆ ಬೇಗ ಬಂದಾಗ ತುಂಬಾ ಜನ ಆಲ್ರೆಡಿ ಬಂದಿದ್ರು, ಅಲ್ಲಿ ಕ್ಯೂ ಅಲ್ಲಿ ವೇಟ್ ಮಾಡ್ತಿದ್ರು. ಸೊ ತುಂಬಾ ಜನ ಬಂದಿರುವ ಸಾಧ್ಯತೆ, ತುಂಬಾ ರಶ್ ಇರುವ ಸಾಧ್ಯತೆ ಸಹ ಉಂಟು. ನಾವು ಲೇಟ್ ಆಗಿ ಹೋದ್ರೆ ದೇವರ ದರ್ಶನ ಆಗ್ಲಿಕ್ಕೆ ಸಹ ಲೇಟ್ ಆಗ್ಬೋದು ಅಂತ ಕಾಣ್ತದೆ. ಸೊ ನಾವು ಆದಷ್ಟು ಬೇಗ ಹೋಗ್ಬೇಕು. ನಾವಿವಾಗ 6ನೇ ಲಿಂಗ ಆಗಿರುವಂತ ವಾಯುಲಿಂಗದ ಹತ್ತಿರ ಬಂದ್ವಿ. ಈ ವಾಯುಲಿಂಗದ ದರ್ಶನವನ್ನು ಮಾಡಿದ್ರೆ ಯಾವುದೇ ತರ ಕಣ್ಣಿನ ಸಮಸ್ಯೆ ಬರುದಿಲ್ಲ, ಹಾಗೂ ಕಣ್ಣಿನ ಸಮಸ್ಯೆ ಇದ್ರೆ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ನಾವಿವಾಗ ವಾಯುಲಿಂಗದ ದರ್ಶನವನ್ನು ಮಾಡಿ 1ನೇ ಲಿಂಗ ಆಗಿರುವಂತಹ ಕುಬೇರ ಲಿಂಗದ ದರ್ಶನವನ್ನು ಮಾಡ್ಲಿಕ್ಕೆ ಇವಾಗ ಹೋಗ್ತಾ ಇದ್ದೇವೆ. ಆಲ್ರೆಡಿ ಇವಾಗ ನಡೆದು ಕಾಲೆಲ್ಲ ಸುಸ್ತಾಗ್ತಿದೆ, ಕಾಲ್ ಕೂಡ ನೋವಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತಿದೆ. ಕಿರಣ್, ನಿಮ್ಗೆ ಹೇಗೆ ಆಗ್ತಿದೆ? ನಡೆದು ಸುಸ್ತಾಗ್ತದೆ, ಕಾಲೆಲ್ಲ ಎಲ್ದಾಗ ಆಗುತ್ತಿದೆ. ದೀಕ್ಷಿತ್, ಇವರು ನೋಡಿ, ಇವರು ಬಿಹೈಂಡ್ ದಿ ಕ್ಯಾಮರಾ ಮಾತ್ರ ಅಂತ ಹೇಳಿದ್ದಾರೆ. ನಾವಿವಾಗ 7ನೇ ಲಿಂಗ ಆಗಿರುವಂತಹ ಕುಬೇರ ಲಿಂಗಕ್ಕೆ ಬಂದಿದ್ದೇವೆ. ಈ ಕುಬೇರ ಲಿಂಗದ ದರ್ಶನ ಮಾಡಿದ್ರೆ ಸಿರಿ ಸಂಪತ್ತು ಪ್ರಾಪ್ತಿ ಆಗ್ತದೆ ಅಂತ ಇಲ್ಲಿ ಹೇಳ್ತಾರೆ. ನಾವಿವಾಗ ಮೋಕ್ಷ ಮಾರ್ಗದ ಹತ್ರ ರೀಚ್ ಆದ್ವಿ.
ಇಲ್ಲಿ ಇವಾಗ ನೋಡ್ಬೋದು ಈ ಮೋಕ್ಷ ಮಾರ್ಗದ ಮೂಲಕ ತುಂಬಾ ಜನ ಹೊರಗಡೆ ಬರ್ತಿದ್ದಾರೆ. ಇದೇನಂದ್ರೆ ಈ ಮೋಕ್ಷ ಮಾರ್ಗದ ಮೂಲಕ ಹೊರಗಡೆ ಬಂದ್ರೆ ಅವರಿಗೆ ಮೋಕ್ಷ ಪ್ರಾಪ್ತಿ ಆಗ್ತದೆ ಅಂತ ಒಂದು ನಂಬಿಕೆ ಇದೆ. ಇಲ್ಲಿ ಇವಾಗ ನೀವು ಕ್ಯೂ ನೋಡ್ತಿರ್ಬೋದು, ಮೋಕ್ಷ ಮಾರ್ಗಕ್ಕೆ ಹೋಗ್ಲಿಕ್ಕೆ ಎಷ್ಟು ಜನ ಇಲ್ಲಿ ಕ್ಯೂ ಅಲ್ಲಿ ವೇಟ್ ಮಾಡ್ತಿದ್ದಾರೆ ಅಂತ. ಮೋಕ್ಷ ಮಾರ್ಗದ ಹತ್ರ 1.5 ಗಂಟೆಯಿಂದ ವೇಟ್ ಮಾಡಿ ಇವಾಗ ನಾವು ಮೋಕ್ಷ ಮಾರ್ಗದಿಂದ ಹೊರಗಡೆ ಬಂದ್ವಿ. ಇವಾಗ ನಾವು ಇನ್ನು ನಮ್ಮ ಕೊನೆಯ ಲಿಂಗ ಆಗಿರುವಂತಹ ಈಶಾನ್ಯ ಲಿಂಗದ ಕಡೆಗೆ ಹೋಗ್ತಾ ಇದ್ದೇವೆ. ಇವಾಗ ಹೆವಿ ಬಿಸಿಲು ಕೂಡ ಸ್ಟಾರ್ಟ್ ಆಯ್ತು ಇಲ್ಲಿ. ಹಾಗೆ ನಡೆದು ತುಂಬಾ ಸುಸ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದೇ ರೀಸನ್ಗೆ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಬೆಳಿಗ್ಗೆ ಬೇಗ ಬಂದು ಇಲ್ಲಿ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಒಂದು ಸಲ ಬಿಸಿಲು ಬರ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಹೆವಿ ಬಿಸಿಲು ಮತ್ತೆ ರೋಡ್ ಸಹ ತುಂಬಾ ಬಿಸಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೇ ರೀಸನ್ಗೆ ತುಂಬಾ ಜನ ಬೆಳಿಗ್ಗೆ ಬೇಗ ಬಂದು ಗಿರಿ ಪ್ರದಕ್ಷಿಣೆ ಮಾಡ್ತಾರೆ. ನಾವೀಗ ನಮ್ಮ ಗಿರಿ ಪ್ರದಕ್ಷಿಣೆ ಕೊನೆಯ ಲಿಂಗ ಆಗಿರುವಂತಹ ಈಶಾನ್ಯ ಲಿಂಗಕ್ಕೆ ಬಂದಿದ್ದೇವೆ. ಅರುಣಾಚಲೇಶ್ವರ ಗಿರಿ ಪ್ರದಕ್ಷಿಣೆಯ 8 ಲಿಂಗಗಳ ದರ್ಶನವನ್ನು ಮಾಡಿ ಇವಾಗ ನಾವು ಅರುಣಾಚಲೇಶ್ವರ ಟೆಂಪಲ್ ಕಡೆಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಇವಾಗ ರಾಜಗೋಪುರ ಕಾಣಿಸ್ತಿದೆ. ಇಲ್ಲಿಗೆ ರೀಚ್ ಆದ್ರೆ ನಮ್ಮ ಗಿರಿ ಪ್ರದಕ್ಷಿಣೆ ಕಂಪ್ಲೀಟ್ ಆಗುತ್ತೆ. ನಾವು ಯಾವ ಪ್ಲೇಸ್ ಇಂದ ನಮ್ಮ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ವಿ, ಇವಾಗ ವಾಪಸ್ ಅದೇ ಪ್ಲೇಸ್ಗೆ ರೀಚ್ ಆದ್ವಿ. ಅಂದ್ರೆ ನಾವು ನಮ್ಮ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ದು ಈ ರಾಜಗೋಪುರದಿಂದ. ಇವಾಗ ವಾಪಸ್ ಈ ರಾಜಗೋಪುರದ ಹತ್ರ ಬಂದು ನಮ್ಮ ಗಿರಿ ಪ್ರದಕ್ಷಿಣೆಯನ್ನು ನಾವೀಗ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಈ ದರ್ಶನಕ್ಕೆ 2 ಲೈನ್ ಇದೆ, ಒಂದು ಫ್ರೀ ದರ್ಶನ ಹಾಗೂ 50 ರೂಪೀಸ್ ದರ್ಶನ. ನಾವಿವಾಗ 50 ರೂಪೀಸ್ ದರ್ಶನಕ್ಕೆ ಹೋಗ್ತಿದ್ದೇವೆ. ನೋಡಿ, 50 ರೂಪೀಸ್ ದರ್ಶನವೇ ಇಷ್ಟು ದೊಡ್ಡ ಕ್ಯೂ ಇದೆ. ಹಾಗೆ ನಾವು ಫ್ರೀ ದರ್ಶನಕ್ಕೆ ಹೋದ್ರೆ ಎಷ್ಟೊತ್ತಾಗ್ಬೋದು ಅಂತ ಗೊತ್ತಿಲ್ಲ. 50 ರೂಪೀಸ್ ದರ್ಶನ, ಇಲ್ಲಿ ಇಷ್ಟು ಜನ ಕ್ಯೂ ನಿಂತಿದ್ದಾರೆ. ಇವಾಗ 50 ರೂಪೀಸ್ ದರ್ಶನಕ್ಕೆ ಬಂದ್ವಿ. ಕ್ಯೂ ನೋಡಿ ಯಾವ ತರ ಇದೆ ಅಂತ. ಅಟ್ಲೀಸ್ಟ್ ಒಂದು 4 to 5 hours ಆಗುತ್ತೆ ಅಂತ ಕಾಣಿಸುತ್ತೆ ಈ 50 ರೂಪೀಸ್ ದರ್ಶನ. ಇನ್ನು ಫ್ರೀ ದರ್ಶನ ಕೇಳ್ಬೇಕು ಅಂತ 7 hours ಆಗ್ಬೋದು ಅಂತ ಕಾಣ್ತದೆ. ಹಾಗೆ ಈ ಕಡೆ ನೋಡಿದ್ರೆ ಇಲ್ಲೊಂದು ರಾಜಗೋಪುರ ಕಾಣ್ತಿದೆ ನೋಡಿ. ಈಗ ಟೈಮ್ ಬಂದು 5:30 ಆಗ್ತಾ ಬಂತು. ನಾವ್ ಇವಾಗಷ್ಟೇ ದೇವರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನಾವು ಬೆಳಿಗ್ಗೆ ದೇವರ ದರ್ಶನಕ್ಕೆ ಕ್ಯೂ ನಿಂತದ್ದು ಬೆಳಿಗ್ಗೆ 10 ಗಂಟೆಗೆ.
ಆಲ್ಮೋಸ್ಟ್ 7 ಅವರ್ಸ್ ತಗೊಂಡಿದ್ವಿ ನಾವು ದೇವರ ದರ್ಶನ ಕಂಪ್ಲೀಟ್ ಮಾಡ್ಲಿಕ್ಕೆ. ಕೂಡ ತುಂಬಾ ಪೇನ್ ಆಗ್ತಿದೆ, ಯಾಕೆಂದ್ರೆ ಬೆಳಿಗ್ಗೆ 14 ಕಿಲೋಮೀಟರ್ ನಾವು ಗಿರಿ ಪ್ರದಕ್ಷಿಣೆ ಮಾಡಿದ್ವಿ. ಅದಾದ್ಮೇಲೆ ಒಂದು 7 ಗಂಟೆ ನಾವು ದರ್ಶನಕ್ಕೆ ವೇಟ್ ಮಾಡಿದ್ವಿ. ಹಾಗೆ ಇನ್ನೊಂದು ಏನಂದ್ರೆ ನಾವು ಅಲ್ಲಿ ಬ್ಯಾಗ್ ಎಲ್ಲ ನಾವು ಲಾಕರ್ ಅಲ್ಲಿ ಇಟ್ಟಿದ್ವಿ. ಅಲ್ಲಿಂದ ನಾವು ಇವಾಗ ಬ್ಯಾಗ್ ಎಲ್ಲ ಕಲೆಕ್ಟ್ ಮಾಡಿ ನಾವಿವಾಗ ವಾಪಸ್ ಬೆಂಗಳೂರಿಗೆ ಹೊರಡುದು ಅಂತ ಪ್ಲಾನ್. ಟೈಮ್ ಬಂದುಬಿಟ್ಟು ಮಧ್ಯರಾತ್ರಿ 12 ಗಂಟೆ ಆಗ್ತಾ ಬಂತು. ಜಸ್ಟ್ ನಾವು ಇವಾಗ ನಮ್ಮ ಪಿ ಜಿಗೆ ರೀಚ್ ಆದ್ವಿ. ಆಲ್ರೆಡಿ ತುಂಬ ಸುಸ್ತಾಗ್ತಿದ್ದೀನಿ, ಮಲ್ಕೊಳ್ಳೋದು ಅಷ್ಟೇ. ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಮುಂದೆ ಇನ್ನೊಂದು ಒಳ್ಳೆ ವಿಡಿಯೋದ ಜೊತೆ ಸಿಗೋಣ. MBA ಓದ್ಬಿಟ್ಟು ಏನಪ್ಪ ಕಿಸ್ತು ದಬಾಕಿರೋದು? ಕ್ರೆಡಿಟ್ ಕಾರ್ಡ್ ಮಾಡ್ತಾನಂತೆ, ಮನೆ ಬಿಟ್ಟು ಬೇರೆ ಸೋಕಿ ಬೇರೆ ಬಡದ್ಗೆ